ಕೋಮ ಕಾರಂತ ಪ್ರಶಸ್ತಿ ಪುರಸ್ಕೃತ ಶ್ರೀ ಎ.ಜಿ. ಕೊಡ್ಗಿ ಅವರಿಗೆ ಅರ್ಪಿಸಿದ ಅಭಿನಂದನಾ ಪತ್ರ. ಉತ್ಸಾಹದ ಕಡಲು ಶ್ರೀಯುತ ಗೋಪಾಲಕೃಷ್ಣ ಕೊಡ್ಗಿ ಅವರೇ, ನಿಮ್ಮ ಕ್ರಿಯಾಶೀಲತೆ ತುಂಬಿದ ಜೀವನ ಸಮಾಜಕ್ಕೆ ಒಂದು ಮಾದರಿ ಹಾಗೂ ಆದರ್ಶ. 1929ನೇ ಇಸ್ವಿ ಅಕ್ಟೋಬರ್ ತಿಂಗಳ ತಾರೀಕು 1ರಂದು ಕಡಗೋಲು ಕೃಷ್ಣನ ಜಿಲ್ಲೆಯಲ್ಲಿ ನೀವು ಜನಿಸಿದಾಗ ಭಾರತ ಸ್ವಾತಂತ್ರ್ಯ ರಾಷ್ಟ್ರವಾಗಿರಲಿಲ್ಲ. ರಾಷ್ಟ್ರೀಯತೆಯ ಕೂಗು ಮಹಾಮೇಳ ಗಾನದಂತೆ ಮೊಳಗಿದಾಗ ನಿಮ್ಮ ಜನ್ಮದಾತ ದೇಶಭಕ್ತ ಅಮಾಸೆಬೈಲು ಕೃಷ್ಣರಾಯ ಕೊಡ್ಗಿ ಅವರು ಸ್ವಾತಂತ್ರ್ಯ ಆಂದೋಲನದಲ್ಲಿ ಧುಮುಕಿ ಜೈಲು ಶಿಕ್ಷೆ ಅನುಭವಿಸಿದ್ರು. ನಿಮ್ಮ ವ್ಯಾಸಂಗ ಮಚ್ಚಟ್ಟು ಸರ್ಕಾರಿ ಪ್ರಾಥಮಿಕ ಶಾಲೆಯಿಂದ ಕೂರಾಡಿ ಶಂಕರನಾರಾಯಣ ಶಾಲೆಗಳ ತನಕ ಹರಿದು ಕುಂದಾಪುರದ ಬೋರ್ಡ್ ಹೈಸ್ಕೂಲ್, ಮಂಗಳೂರಿನ ಸೇಂಟ್ ಅಲೋಷಿಯಸ್ ಕಾಲೇಜು, ಬೆಂಗಳೂರಿನ ಸೆಂಟ್ರಲ್ ಕಾಲೇಜನ್ನು ಕ್ರಮಿಸಿ ಪುಣೆಯ ಕಾನೂನು ಮಹಾವಿದ್ಯಾಲಯದ ಜ್ಞಾನ ಸಿಂಧುವಿನಲ್ಲಿ ಸಂಗಮಿಸಿತು. ವಿದ್ಯಾರ್ಜನೆಯ ಅವಧಿಯಲ್ಲಿ ಅಂಜದೆ, ಕ್ರೀಡಾ ರಂಗದಲ್ಲೂ ಸೋಲದೆ ಸಿದ್ಧಿ ಮೆರೆದವರು ನೀವು. ಎಂತೆಂಥ ಅಗ್ನಿ ದಿವ್ಯಗಳು ಎದುರಾದರೂ ನೀವು ಮಾತ್ರ ವಿಚಲಿತರಾದವರಲ್ಲ. ಅಗ್ರಗಣ್ಯ ಕಾನೂನು ತಜ್ಞ ನಿಟ್ಟೂರು ಶ್ರೀನಿವಾಸರಾಯರ ಶಿಷ್ಯರಾಗಿ ದೊರಕಿದ ಜ್ಞಾನಾನುಭೂತಿ ನಿಮ್ಮೊಳಗಿರುವ ಒಬ್ಬ ಸಫಲ ಮೌಲಿಕ ಯೋಜಕನನ್ನು ಹುರಿದುಂಬಿಸಿತು. ದೇವತಾ ಮನುಷ್ಯ ತೀರ್ಥರೂಪ ಎ. ಕೃಷ್ಣರಾಯ ಕೊಡ್ಗಿ ಮತ್ತು ಮಾತೆ ರಾಜಮ್ಮನವರ ಬದುಕಿನ ಆದರ್ಶಗಳಾದ ಸ್ವಾತಂತ್ರ್ಯ, ಸಮಾನತೆ, ಮುಗ್ಧತೆ, ಸ್ವಾವಲಂಬನೆಗೋಸ್ಕರ ಕೃಷಿ ಕೈಂಕರ್ಯ, ಪ್ರಕೃತಿಯ ಚಿರಂತನ ಗರ್ಭ ಪೂರ್ಣತೆ ಮುಂತಾದವುಗಳನ್ನು ಸಾಕಾರಗೊಳಿಸಲು ಮಲೆನಾಡು ಕಡಲ ತೀರದ ಬೆಳಕಾಗಿ ಊರಿಗೆ ಮರಳಿದ್ರಿ. 1953ರ ಡಿಸೆಂಬರ್ 30ರಂದು ಆರಾಧ್ಯ ದೇವ ತಿರುಪತಿ ತಿಮ್ಮಪ್ಪನ ಸಮಕ್ಷಮದಲ್ಲಿ ಸುನಂದಾಳೊಂದಿಗೆ ಸುಸಂಪನ್ನ ದಾಂಪತ್ಯ ಬದುಕಿಗೆ ಕಾಲಿಟ್ಟ ನಿಮ್ಮ ಸರಳತೆ, ಸಜ್ಜನಿಕೆ, ಛಲ ಉಪಮಾತೀತ. ಐವರು ಪುತ್ರರಾದ ಅಶೋಕ್ ಕುಮಾರ್ ಕೊಡ್ಗಿ, ಕಿಶೋರ್ ಕುಮಾರ್ ಕೊಡ್ಗಿ, ಕೃಷ್ಣ ಕುಮಾರ್ ಕೊಡ್ಗಿ, ಆನಂದ್ ಕುಮಾರ್ ಕೊಡ್ಗಿ, ಕಿರಣ್ ಕುಮಾರ್ ಕೊಡ್ಗಿ ಹಾಗೂ ಓರ್ವ ಪುತ್ರಿ ಶಶಿ ಅವರ ಬದುಕನ್ನು ಬಂಗಾರವಾಗಿಸಿದವರು ನೀವು. ನಿಮ್ಮ ಸಹೋದರರಾದ ಶ್ರೀ ರಾಮಕೃಷ್ಣ ಕೊಡ್ಗಿ, ಶ್ರೀ ಅನಂತಕೃಷ್ಣ ಕೊಡ್ಗಿ, ಡಾಕ್ಟರ್ ರಾಧಾಕೃಷ್ಣ ಕೊಡ್ಗಿ, ಸಹೋದರಿಯರಾದ ಶ್ರೀಮತಿ ರತ್ನಾವತಿ, ಶ್ರೀಮತಿ ಕುಸುಮಾವತಿ, ಶ್ರೀಮತಿ ವೇದಾವತಿ, ಶ್ರೀಮತಿ ಸುಮತಿ, ಶ್ರೀಮತಿ ಮಾಲತಿ ಮತ್ತು ಶ್ರೀಮತಿ ಪದ್ಮಾವತಿಯವರ ಕುಟುಂಬಗಳಿಗೆ ಶುಭ ಹಾರೈಸುತ್ತಾ 93 ವರ್ಷಗಳ ತುಂಬು ಬಾಳ್ವೆ ನಡೆಸುತ್ತಿರುವ ಕುಟುಂಬ ವತ್ಸಲರು ನೀವು. 1972ರಿಂದ 1983ರವರೆಗೆ ವಿಧಾನಸಭಾ ಸದಸ್ಯರಾದ ನಿಮ್ಮನ್ನು ಸಾರ್ವಜನಿಕ ಹಿತಾಸಕ್ತಿಯ ಬಗ್ಗೆ ಏಕನಿಷ್ಠೆಯಿಂದ ದುಡಿದ ಸಂಘಟನಾ ಚಾತುರ್ಯದ ಧೀಮಂತರೆಂದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯವರು ಸದಾ ಕೊಂಡಾಡುತ್ತಾರೆ. 1974ರಲ್ಲಿ ಭೂ ಮಸೂದೆ ಅನುಷ್ಠಾನಕ್ಕೆ ಬಂದಾಗ ಗೇಣಿ ಭೂಮಿಯನ್ನು ಒಕ್ಕಲಿಗರಿಗೆ ಬಿಟ್ಟುಕೊಟ್ಟ ಕೃಷಿಕರ ಭಾಗ್ಯೋದಯದ ನವೋದಯದ ಹರಿಕಾರರು ನೀವು. ಸಹಕಾರಿ ಕ್ಷೇತ್ರದಲ್ಲಿ ಹಲವು ಸಾಧನೆ ಮಾಡಿದ ನೀವು ಜಿಲ್ಲಾ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರಾಗಿ, ಕರ್ನಾಟಕ ಬ್ಯಾಂಕಿನ ನಿರ್ದೇಶಕರಾಗಿ, ಭಾರತೀಯ ಜನತಾ ಪಕ್ಷದ ಉಡುಪಿ ಜಿಲ್ಲೆಯ ಅಧ್ಯಕ್ಷರಾಗಿ, ಕರ್ನಾಟಕ ಸರ್ಕಾರದ 3ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರಾಗಿ, ಆರ್ಥಿಕ ಪುನರುತ್ಥಾನದ ಅಧ್ವರ್ಯರಾಗಿ ಮೌಲಿಕ ಚಿಂತನೆಯನ್ನು ಭೂಮಿಗಿಡಿಸಿದ ಭಗೀರಥ ನೀವು. ಭಾರತ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಅಮಾಸೆಬೈಲು ಗ್ರಾಮವನ್ನು ಸೋಲಾರ್ ಗ್ರಾಮವಾಗಿಸಿದ, ಗ್ರಾಮ ಸಮುದಾಯಕ್ಕೆ ಹೈನುಗಾರಿಕೆ, ಕೃಷಿ, ನೀರಾವರಿ ಸೌಲಭ್ಯ ಒದಗಿಸಿದ ವಾರಾಹಿ ತೀರದ ನಾಯಕ ನೀವು. ಬಾಳ್ವೆ ಇರುವುದು ಪರಾರ್ಥಕ್ಕಾಗಿ, ಸಮುದಾಯದ ಉನ್ನತಿಗಾಗಿ ಎಂಬ ನಿಮ್ಮ ಬದುಕಿನ ಸಂದೇಶ ತರುಣ ಜನಾಂಗಕ್ಕೆ ದಾರಿದೀವಿಗೆಯಾಗಿದೆ. ಕಳೆದ 5 ದಶಕಗಳಿಂದ ರಾಷ್ಟ್ರ, ರಾಜ್ಯ ಮಟ್ಟದಲ್ಲಿ ಕೇಂದ್ರದ ನಾಯಕರು, ರಾಜ್ಯದ ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರಭಾವಿ ನಾಯಕರ ಉತ್ತಮ ಬಾಂಧವ್ಯ ಹೊಂದಿದ್ದು ಗಣ್ಯ ನಾಯಕರಾಗಿ ಗುರುತಿಸಲ್ಪಟ್ಟವರು ನೀವು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಸೇರಿದಂತೆ ಧರ್ಮಾಧಿಕಾರಿಗಳ, ದಾರ್ಶನಿಕರ, ತಜ್ಞರ, ಸಾಹಿತಿಗಳ, ಸಮಾಜ ಸೇವಕ ಧುರೀಣರ ವಿಶ್ವಾಸಕ್ಕೆ ಪಾತ್ರರಾಗಿ ಗುರುತಿಸಲ್ಪಟ್ಟವರು. ಸಾವಿರಾರು ಸಮಾರಂಭ ಸಮಾವೇಶದಲ್ಲಿ ತಮ್ಮ ಉಪಸ್ಥಿತಿ ದಾಖಲಿಸಲ್ಪಟ್ಟಿದೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಚಿತ್ರಣವನ್ನು ಬದಲಾಯಿಸಬಹುದು ಎಂದು ನಿರೀಕ್ಷಿಸಿದ್ದ ನಿಮ್ಮ ಸೌಭಾಗ್ಯ ಸಂಜೀವಿನಿ ಯೋಜನೆ ಇನ್ನೂ ಸಾಕಾರವಾಗದೇ ಇದ್ರೂ ಅಮಾಸೆಬೈಲ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ನೀವು ಗ್ರಾಮೀಣ ಪ್ರದೇಶದಲ್ಲಿ ಮಾಡಿದ ಸತ್ಕಾರ್ಯ ದೇಶದಲ್ಲಿ ಒಂದು ಮಾದರಿ, ಆದರ್ಶ ಸಾಧನೆ ಎಂದು ಗುರುತಿಸಲ್ಪಟ್ಟಿದೆ. ಕುಂದಪ್ರಭಕ್ಕೂ ನಿಮಗೂ 3 ದಶಕಗಳ ನಂಟು. ಪತ್ರಿಕೆ ಆರಂಭದಿಂದಲೂ ಪ್ರೇರಣೆ ನೀಡುತ್ತಾ ಬಂದ ನೀವು ಕುಂದಪ್ರಭಾ ಸಂಸ್ಥೆಯ ಹಲವಾರು ಪ್ರಮುಖ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಪ್ರೋತ್ಸಾಹಿಸಿದವರು ನೀವು. ಕುಂದಾಪುರದ ಅಭಿವೃದ್ಧಿ ಬಗ್ಗೆ ಚಿಂತಿಸಿದವರು ನೀವು.
ಕುಂದ ಕರಾವಳಿ ಉತ್ಸವ, ಕ್ಷೀರ ಸಮಾವೇಶ, ಕನ್ನಡ ಡಿಂಡಿಮ ಪುಸ್ತಕ ಉತ್ಸವ, ಸಾಹಿತ್ಯ ಸಮ್ಮೇಳನ, ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ, ಪಂಚಗಂಗಾವಳಿ ಉತ್ಸವ ಎಲ್ಲದರಲ್ಲೂ ಭಾಗವಹಿಸಿ ಪ್ರೇರಣೆ ತುಂಬಿದವರು. ಕೊಲ್ಲೂರು ಸೌಪರ್ಣಿಕಾ ನದಿಗೆ ಬಾಗಿನ ಅರ್ಪಿಸಿ ಪಂಚಗಂಗಾವಳಿ ಅಭಿಯಾನಕ್ಕೆ ನೀವು ನೀಡಿದ ಚಾಲನೆಯಿಂದ ರಾಜ್ಯದಲ್ಲಿ ಸಂಚಲನ ಉಂಟಾಯಿತು. ನಿಮ್ಮ ಜೀವನ ಪಯಣದ ದಶಾವತಾರ ವಿವರಿಸುವ 4 ಪುಸ್ತಕಗಳು ಪ್ರಕಟವಾಗಿದ್ರೂ ಕೂಡ ಹೇಳದಿರುವುದನ್ನು ಇನ್ನೂ ಇದೆ ಎಂದು ಅನಿಸಲು ಬದುಕಿನುದ್ದಕ್ಕೂ ನೀವು ಕ್ರಿಯಾಶೀಲರಾಗಿ ವಿವಿಧ ಕ್ಷೇತ್ರಗಳಲ್ಲಿ ಮಾಡಿದಂತಹ ಅಪೂರ್ವ ಸಾಧನೆ, ಪ್ರಯೋಗಗಳೇ ಸಾಕ್ಷಿ. ವಿವಿಧ ಕ್ಷೇತ್ರಗಳಲ್ಲಿ ಅರ್ಥಪೂರ್ಣ ಸೇವೆ ಸಲ್ಲಿಸಿದ ನಿಮ್ಮ ಸಾಧನೆಗಳಿಗೆ ಹೆಮ್ಮೆ ಪಡುತ್ತಾ ಸಂಭ್ರಮದಿಂದ ಕೋಮಾ ಕಾರಂತ ಪ್ರಶಸ್ತಿ ಪ್ರದಾನ ಮಾಡುತ್ತಿದ್ದೇವೆ.